ಎಂತಾಯ್ತು ಅದು ಇದು ರನ್ನಿಂಗಲ್ಲಿ ಈಗ ಹೋಗೋದು. ಇವನು ಯಾವನು ಅವನು Hello guys, welcome back to another vlog. ಇವಾಗ ಸಂಡೇ 6:54 ಆಗ್ತಾವಂತ ಟೈಮ್. ಆ್ಯಕ್ಚುಲಿ ಇದೊಂದು ಶಾರ್ಟ್ ರೈಡ್ ಅಂತನೂ ಅಲ್ಲ, ರಾಂಗ್ ರೈಡ್ ಅಂತನೂ ಅಲ್ಲ. ಸೊ ಇದೊಂದು ಆಲ್ಮೋಸ್ಟ್ ಅಪ್ ಆ್ಯಂಡ್ ಡೌನ್ 300 ಕಿಲೋಮೀಟರ್ಸ್ ಇದೆ. ಸೊ ಇವತ್ತು ವಾಯ್ಸ್ ಯಾವ ರೀತಿ ಬರ್ತಾ ಇದೆ ಕಮೆಂಟ್ ಮಾಡಿ, ಯಾಕಂದರೆ ಇದು ಎಕ್ಸ್ಟರ್ನಲ್ ಮೈಕಿಂದ ನಾನು ವ್ಲಾಗ್ ಮಾಡ್ತಾ ಇದ್ದೇನೆ, ವಾಯ್ಸ್ ರೆಕಾರ್ಡಿಂಗ್. ಮೇಯ್ನಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ಇಲ್ಲಿ ಅಜಿತಿಗೆ, ಯಾಕಂದರೆ ಅವನದ್ದು DJ Action 2 ಕ್ಯಾಮರಾ ಇತ್ತು. ಸೊ ಈಗ ಮೋಟೋ ಬ್ಲಾಗಿಂಗ್ ನೋಡ್ತಿದ್ದೀರಾ ಅದರದ್ದೇ. ಅವನದ್ದು ನಾನು ರೈಡಿಗೆ ಹೋಗ್ಲಿಕ್ಕೆ ಅಂತ ತಗೊಂಡದ್ದು, ಯಾಕಂದರೆ ನನಗೆ ಫ್ರಂಟ್ ವ್ಯೂ ತೆಗಿಲಿಕ್ಕೆ ನಂದು 360ಯಲ್ಲಿ ಅದು ಸ್ವಲ್ಪ ಹೆಲ್ಮೆಟಿಗೆ ಹೆವಿ ಅಂತ ಆಗ್ತದೆ. ಇದು DJ ಏನಿದೆ ಇದು ತುಂಬ ಚಿಕ್ಕ ಕ್ಯಾಮರಾ, ಸೊ ಕ್ವಾಲಿಟಿನೂ ಒಳ್ಳೆದಿದೆ. ಸೊ ಅದಕ್ಕೋಸ್ಕರ ಕೇಳಿದೆ, ಅವನು ಕೊಟ್ಟ. ಸೊ ಇವತ್ತು ನೋಡಿ ವ್ಯೂ ಯಾವ ರೀತಿ ಬರ್ತಾಯಿದೆ ಅಂತ. ಕರೆಕ್ಟಾಗಿ ನಾನು ನೋಡಲಿಲ್ಲ ವ್ಯೂ ಯಾವ ರೀತಿ ಬರ್ತಾಯಿದೆ ಅಂತ. ಅದೇ ರೀತಿ ವಾಯ್ಸ್ ಕೂಡ ನಾನು ಎಕ್ಸ್ಟರ್ನಲ್ ಮೈಕನ್ನು ಹಾಕಿರೋದ್ರಿಂದ ನಂದು ವಾಯ್ಸ್ ಜಾಸ್ತಿ ಕೇಳ್ತಾ ಇರ್ಬೋದು. ಔಟ್ಸೈಡ್ ನಾಯ್ಸ್ ಇರ್ತದೆ, ಬಟ್ ನಂದು ವಾಯ್ಸ್ ಸ್ವಲ್ಪ ಜಾಸ್ತಿ ಕೇಳ್ತಾ ಇರ್ಬೋದು. ನಾವು ಕಿಲೋಮೀಟ್ರ್ 67,343 ಇದ್ದದ್ದು ನಾನು ಮನೆಯಿಂದ ಬರುವಾಗ. ನೋಡುವ ಓವರ್ ಆಲ್ ಎಷ್ಟು ಆಗ್ತದಂತ. ಈಗ ಫಸ್ಟ್ ನಾವು ಪೆಟ್ರೋಲ್ ಹಾಕಬೇಕಾಗ್ತದೆ. ಸೊ ನೋಡಿ ರೆಡ್ ಲೈಟ್ ಹತ್ರ ಇದೆ. ಈಗ ಫಸ್ಟ್ ನಮ್ಮದು ಇಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಇದೆ ಬಚ್ವೆಯಲ್ಲೇ. ಸೊ ಅಲ್ಲಿ ಪೆಟ್ರೋಲ್ ಹಾಕಿ ಅದರ ನಂತರ ಬಚ್ವೆ ಚರ್ಚ್ ಹತ್ರ ಒಂದು ಹಾಲ್ಟ್ ಕೊಟ್ಟು ಮತ್ತು ಜರ್ನಿ ಕಂಟಿನ್ಯೂ ಮಾಡೋ. ಫುಲ್ಲು ಹಾಂ. ₹400 ಇದ್ದು ಪೆಟ್ರೋಲ್ ಹಾಕಿ ಆಯ್ತು ಇಲ್ಲಿ. ಈಗ ನೋಡಿ 360 ಮೌಂಟ್ ಮಾಡಿದ್ದಾನೆ. ಇವತ್ತು ನಿಮಗೆ 2 ಆ್ಯಂಗಲ್ಸ್ ಸಿಗ್ತದೆ ನೋಡಲಿಕ್ಕೆ. ಒಂದು ನಡುವಲ್ಲಿ 360 ವ್ಯೂ, ಜಾಸ್ತಿಯಾಗಿ ಫ್ರಂಟ್ ವ್ಯೂ ಇದೆ. ವೆದರ್ ಯಾವ ರೀತಿ ಇದೆ ಗೊತ್ತಿಲ್ಲ, ಎಷ್ಟಿದೆ ಟೆಂಪರೇಚರ್ ಇಲ್ಲಿ 26 ತೋರಿಸ್ತಾ ಇದೆ. ಮಧ್ಯಾಹ್ನ ಆಗುವಾಗ ಹೆವಿ ಸೆಕೆ ಇರ್ತದೆ. ಬಿಸಿಲು ಇವಾಗಲೇ ಸರಿ ಮುಖಕ್ಕೆ ಹೊಡಿತಾ ಉಂಟು, ಬಟ್ ವ್ಯೂ ನೋಡ್ಬೋದು. ಅಷ್ಟು ಕ್ಲಿಯರಾಗಿ ಕಾಣ್ತದೆ ಗೊತ್ತಿಲ್ಲ ಯಾಕಂದರೆ ಬಿಸಿಲಿಗೆ. ಬಟ್ ಕ್ಲಿಯರ್ ಸ್ಕೈ, ಸ್ವಲ್ಪ ಕ್ಲೌಡ್ಸ್ ಇದೆ. ಮಳೆ ಡೌಟು ಈಚೆ ಬರೋದಿಲ್ಲ ಮಳೆ ಜಾಸ್ತಿಯಾಗಿ. ನಾವು ಹೋಗೋ ಸೈಡ್ ಈಗ ಚಾರ್ಮಾಡಿ ಸೈಡ್ ಇರ್ಬೋದು. ಈಗ 7 o'clock ಆಯ್ತು. 7, 8, 9 ನಾವು ಚಾರ್ಮಾಡಿ ಘಾಟಿಗೊಂದು 9:30 ಆಗಿ ಆಗ್ಬೋದು. ಯಾಕಂದರೆ ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ಬ್ರೇಕ್ಫಾಸ್ಟಿಗೆ ಒಂದು ಕಡೆ ಸ್ಟಾಪ್ ಎಲ್ಲ ಕೊಟ್ಟು ಅದರ ನಂತರ ನೋಡುವ ಎಷ್ಟು ಆರಾಮ್ಸೆ, ಏನು ಅರ್ಜೆಂಟ್ ಇಲ್ಲ. ಇಬ್ಬರೇ ಇರೋದು. ಸೊ ಇಬ್ಬರೇ ಇರೋದ್ರಿಂದ ಅರ್ಜೆಂಟ್ ಏನಿಲ್ಲ, ಆರಾಮ್ಸೆ ಹೋಗಿ ಬರೋದು. ಎಲ್ಲಿ ಪ್ಲೇಸಸ್ ಬೇಕಾ ನಮಗೆ ಆ ಪ್ಲೇಸಸನ್ನು ನೋಡೋದು ಬರೋದು. ಆ್ಯಕ್ಚುಲು ಲೊಕೇಶನ್ 2, ಒಂದು ದೇವರ ಮನೆ, ಅದರ ನಂತರ ಬೆಟ್ಟದ ಭೈರವೇಶ್ವರ. ನೋಡುವ ಹೇಗೆ ಆಗ್ತದಂತ. ಜಾಸ್ತಿ ಲೆಂತ್ ವೀಡಿಯೋಸ್ ತೋರಿಸ್ತಿಲ್ಲ. ಈಗ ಇಲ್ಲಿಂದ ನಾನು ಡೈರೆಕ್ಟ್ ಆಲ್ಮೋಸ್ಟು ಚಾರ್ಮಾಡಿ ತನಕದಂತ ಒಂದು ವೀಡಿಯೋ, ಮತ್ತು ಚಾರ್ಮಾಡಿ ಟು ದೇವರ ಮನೆ ಒಂದು ವೀಡಿಯೋ, ಮತ್ತು ದೇವರ ಮನೆಯಿಂದ ಬೆಟ್ಟದ ಭೈರವೇಶ್ವರದ್ದು ಒಂದು ವೀಡಿಯೋ, ಮತ್ತು ರಿಟರ್ನ್ ಹೋಮ್. ಸೊ ಬೆಟ್ಟದ ಭೈರವೇಶ್ವರದಿಂದ ಸೀದಾ ಮನೆಗೆ ರಿಟರ್ನ್ ಬರೋದು. ಒಟ್ಟಿಗೆ ಮೇ ಬಿ 4 ವೀಡಿಯೋ ಬರ್ಬೋದು, ಗೊತ್ತಿಲ್ಲ. ನೋಡೋ ಹೇಗೆ ಆಗ್ತದಂತ. ಈಗ ಸೂರ್ಯದೇವರು ಸ್ಟ್ರೇಟ್ ಇದ್ದಾರೆ, ಸೀದಾ ಕಣ್ಣಿಗೆ ಹೊಡಿತಾನೆ. ಸೊ ಮೋಟೋ ಬ್ಲಾಗಿಂಗ್ ಕೂಡ ಹೇಗೆ ಬರ್ತಾಯಿದೆ ಗೊತ್ತಿಲ್ಲ. ಸೊ ಮತ್ತೆ ನಾನು ಅತಿಥಿಗೆ ಥ್ಯಾಂಕ್ಸ್ ಹೇಳ್ತೇನೆ ಈ DJ Action ಕೊಟ್ಟದ್ದಕ್ಕೆ ಯೂಸ್ ಮಾಡಲಿಕ್ಕೆ. ಇವಾಗ ಕೈಕಂಬ ಈಶ್ವರಘಟ್ಟ ಹತ್ತಿರ ರೀಚ್ ಆದೆ. ಇಲ್ಲಿ ರೋಡ್ ನೋಡಿ, ಗುಂಡಿ ರೋಡು, ಒಂದು ಪ್ಯಾಚ್ ವರ್ಕ್ ಕೂಡ ಮಾಡೋದಿಲ್ಲ.
ಇದೇ ರೀತಿ ಇದೆ. ಸ್ವಲ್ಪ ಪ್ಯಾಚ್ ವರ್ಕ್ಸ್ ಮಾಡಿದರೆ ಅದು ಒಂದು ಲೇಯರ್ ಇದ್ರ ಮೇಲೆ ಒಂದು ಲೇಯರ್ ಹಾಕಿದರೆ ಎಷ್ಟು ಒಳ್ಳೆಯದು, ಬಟ್ ಹಾಕೋದು ಇಲ್ಲ. ನಾವು ಬೆಳಿಗ್ಗೆ ಹೊರಡೋದು ಪ್ಲ್ಯಾನ್ ಇದ್ದದ್ದು ಆ್ಯಕ್ಚುಲಿ 6:30 ಅಂತ. ಮತ್ತು ಪರವಾಗಿಲ್ಲ, ಇಬ್ಬರೇ ಅಲ್ಲ, ಸ್ವಲ್ಪ ಆರಾಮ್ಸೆ ಹೊರಡುವಂತ 6:50 ಆಗಿ ಹೊರಡಿದ್ದು. ಆರಾಮ್ಸೆ, ಏನು ಅರ್ಜೆನ್ಸಿ ಇಲ್ಲ. ಸ್ವಲ್ಪ ಲೇಟ್ ಹೊರಡ್ಬೋದಿತ್ತು, ಒಂದು 8 o'clockಗೆಲ್ಲ. ಮತ್ತೆ ಬಿಸಿಲು ಇರ್ತದೆ, ಮತ್ತು ಹೋಗಿ ಬೇಗ ಬನ್ನಿ ಆ ಥರ ಎಲ್ಲ ಆಗ್ತದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೊರಟಿದ್ದು. ಬೇಗ ಹೊರಟ್ರೆ ಒಂದು ಬೆನಿಫಿಟ್ ಏನಂದರೆ ಬಿಸಿಲು ಸ್ವಲ್ಪ ಕಮ್ಮಿ, ಕೂಲ್ ವೆದರ್ ಇರ್ತದೆ ಅಂತ. ನಾವು ಈಗ ಇಂಟೀರಿಯರ್ ರೋಡ್ ಅಂತ ಹೇಳ್ಬೋದು. ಈಗ ಕೈಕಂಬ ಗಂಜಿಮಠದಿಂದ ಮುಲ್ಲರ್ಪಟ್ನ ರೋಡ್ ಆಗಿ ಹೋಗೋದು. 2-3 ರೂಟ್ ಇದೆ ನಮ್ಮದು. ಬೆಳ್ತಂಗಡಿ ಹಾಗೆ ಹೋಗಲಿಕ್ಕೆ, ಬೆಳ್ತಂಗಡಿ ಚಾರ್ಮಾಡಿ ಹೋಗಲಿಕ್ಕೆ. ಒಂದು ಪೊಳಲಿಯಾಗಿ ಹೋಗ್ಬೋದು, BC ರೋಡ್ ಆಗಿ ಹೋಗ್ಬೋದು, ಇಲ್ಲ ಈಗ ನಾವು ಹೋಗೋ ರೋಡಲ್ಲಿ ಹೋಗ್ಬೋದು. ಅದರ ನಂತರ ಮತ್ತು ಮೂಡುಬಿದ್ರೆ ಆಗಿ ವೇಣೂರು ಆ ಸೈಡಿಂದನೂ ಹೋಗ್ಬೋದು. ನಾವು ಇವಾಗ ಹೋಗೋದು ಮುಲ್ಲರ್ಪಟ್ನ ಸೈಡಿಂದ ಹೋಗಿ ಅದರ ನಂತರ BC ರೋಡು ಹೈವೇ ಟಚ್ ಆಗ್ತದೆ. ಇಲ್ಲಿ ನೋಡ್ಬೋದು ನಮ್ಮ ಕೈಕಂಬ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಯಾವಾಗ ಕಂಪ್ಲೀಟ್ ಆಗ್ತದೆ ಗೊತ್ತಿಲ್ಲ. ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಫಾಸ್ಟ್ ವರ್ಕ್ ಆಗ್ತಾ ಉಂಟು ಬೇರೆ ಕಡೆ ಅದಕ್ಕೆ ಕಂಪೇರ್ ಮಾಡಿದರೆ. ವೆದರ್ ನೋಡಿ ಯಾವ ರೀತಿ ಇದೆ ಅಂತ. ಆಚೆ ಸೈಡು, ಈಗ ನಾವು ಹೋಗೋ ಸೈಡಿಗೇನೆ ಕ್ಲೌಡ್ ಇದೆ. ಇಲ್ಲಿ ಒಬ್ಬರು ರೈನ್ ಕೋಟು ಮರೆತು ಬಿಟ್ಟಿದ್ದಾರೆ, ಖಾಲಿ ಜಾಕೆಟ್ ಇದೆ, ಪ್ಯಾಂಟ್ ಇಲ್ಲ. ನೋಡುವ, ಮಳೆ ಬಂದರೆ, ಬರಲಿಲ್ಲ ಅಂದರೆ ಒಳ್ಳೆಯದು. ಇದೇ ರೀತಿ ವೆದರ್ ಇದ್ದರೆ ತುಂಬ ಒಳ್ಳೆಯದು. ಇದು ಮುಲ್ಲರ್ಪಟ್ನ ಹೋಗೋ ರೋಡ್. ಇದು BC ರೋಡಲ್ಲಿ ಆಚೆ ಸೈಡ್ ಒಂದು ಚರ್ಚ್ ಇದೆ. ಆ ಚರ್ಚ್ ಹತ್ರದಿಂದ ಮತ್ತೆ ಜಂಕ್ಷನ್ ಹೈವೇ ಕನೆಕ್ಟ್ ಆಗ್ತದೆ. ಹೈವೇಯಿಂದ ನಮಗೆ ಲೆಫ್ಟಿಗೆ ಹೋಗಲಿಕ್ಕೆ. ಸೊ ಲೆಫ್ಟ್ ಹೈವೇ ಯಾವುದಂದರೆ ಕಾರಿಂಜ, ಅದರ ನಂತರ ಮಡಂತ್ಯಾರು. ಸೊ ಆ ರೂಟಲ್ಲಿ ಹೋಗ್ಬೋದು, ಯಾಕಂದರೆ ಅದು ಹೈವೇ ಕೂಡ ಒಳ್ಳೆದಿದೆ. BC ರೋಡ್ ಟು ಬೆಳ್ತಂಗಡಿ ಹೋಗೋ ರೂಟ್. ಸೊ ಇವಾಗ ಇಲ್ಲಿಂದ ಸ್ವಲ್ಪ ಒಂದು ಟ್ವಿಸ್ಟಿ ರೋಡ್ ಸಿಗ್ತದೆ. ಅದಕ್ಕೋಸ್ಕರ ಫ್ರಂಟ್ ವ್ಯೂ ಮಾತ್ರ ಇಟ್ಟಿದ್ದೇನೆ, ಯಾಕಂದರೆ ಈ ಸೈಡಿದ್ದು ವ್ಯೂ ನಮ್ಮದು DJ ಅಲ್ಲಿ ಬರ್ತದೆ. ಸೊ ಅದಕ್ಕೋಸ್ಕರ ನೋಡಿ, ಘಾಟ್ ಸೆಕ್ಷನ್ ಥರ ಫಸ್ಟಿಗೆ ನಮಗೆ ಇಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್. ಚಾರ್ಮಾಡಿ ಘಾಟ್ ಹೋಗುವ ಮೊದಲು ಈ ನಮ್ಮ ಎಂತ ಹೇಳ್ತಾರೆ, ಮುಲ್ಲರ್ಪಟ್ನ ಹೋಗುವಲ್ಲಿ ಘಾಟ್ ಜಾಸ್ತಿ. ಓಹೋ ಫಾಗ್ ಬಳೆ ಓದಿಂಗ್ ಗುಡ್ಯಾರ್. ಕ್ಯಾಮರಾದಲ್ಲಿ ಕಾಣಲಿಕ್ಕಿಲ್ಲ ನಿಮಗೆ. ಆಚೆ ದೂರದಲ್ಲಿ ಅಂದರೆ ಗುಡ್ಡ ಇದೆ, ಆ ಗುಡ್ಡದ ನಡುವಲ್ಲಿ ಫಾಗ್ ಉಂಟು. ಇವಾಗ ಮುಲ್ಲರ್ಪಟ್ನ ಹತ್ರ ರೀಚ್ ಆದ್ವಿ. ಇದು ಇವಾಗ ಕಾಣ್ತಾ ಇದೆ ಅಲ್ಲ, ಇದು ಮುಲ್ಲರ್ಪಟ್ನ ಬ್ರಿಡ್ಜ್, ನ್ಯೂ ಅಂದರೆ ಸ್ವಲ್ಪ ಟೈಮ್ ಆಯಿತು. ಇಲ್ಲಿಂದ ನಿಮಗೆ ಅಲ್ಲಿ ರೈಟ್ ಸೈಡಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಅದು ತುಂಬ ಜನರಿಗೆ ಗೊತ್ತಿರಲಿಲ್ಲ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅಂತ. ನಾವು ಎಲ್ಲ, ನಾನು ನನ್ನ ಫ್ರೆಂಡ್ ಬ್ರಾಯನ್ ಎಲ್ಲ 3-4 ಸರ್ತಿ ಹೋಗಿದ್ದೇವೆ. ತುಂಬ ವರ್ಷ ಹಿಂದೆನೂ ಹೋಗಿದ್ವಿ. ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿರಬೇಕು ನಾನು. ಇದು ಈ ರೀತಿ ಹೆಲ್ಮೆಟಿಗೆ ಕ್ಯಾಮರಾ, ಅದರ ನಂತರ ಇಲ್ಲಿ 360 ಈ ಥರ ಹಾಕ್ಕೊಂಡೋದಾಗ ಜನರೆಲ್ಲ ಹೀಗೆ ಕಣ್ಣು ಬಾಯಿ ಇಟ್ಟು ನೋಡ್ತಾರೆ, ಇವನು ಯಾವನು ಆ್ಯಕ್ಟಿವ್ ಸ್ಕೂಟ್ರಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಹೋಗ್ತಿದ್ದಾನೆ ಏನು ಅಂತ. ಕೆಲವರಿಗೆ ಇಂಟ್ರೆಸ್ಟ್ ಇದೆ ಅಂತ ಹಾಕಿದ್ದಾನೆ ಅಂತ ಅದು ಇರ್ತದೆ. ಸೊ ಆ ಥರ ಒಬ್ಬೊಬ್ಬರದ್ದು ಎಕ್ಸ್ಪ್ರೆಷನ್ ಒಂದೊಂದು ರೀತಿ ಇರ್ತದೆ. ಇದು ಇವಾಗ ಎಡಿಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಒಂದು 360 ಇದು DJ, ಮತ್ತು ಫೋನಲ್ಲಿ ಏನಾದರೂ ರೆಕಾರ್ಡ್ ಮಾಡಿದರೆ ಅದನ್ನೆಲ್ಲ ಸ್ವಲ್ಪ ಕಷ್ಟನೇ. ನೋಡೋ, ಮ್ಯಾನೇಜ್ ಮಾಡೋ, ಆರಾಮ್ಸೆ, ಅರ್ಜೆಂಟ್ ಏನಿಲ್ಲ, ಆರಾಮ್ಸೆ ವ್ಲಾಗ್ಸ್ ಬಿಡುವ. ವಾರದಲ್ಲಿ 1-2 ವ್ಲಾಗ್ ಬಿಟ್ಟರೆ ಜಾಸ್ತಿ ಏನಿಲ್ಲ. ಈಗ ಇದೊಂದು ಜಂಕ್ಷನ್ ಸಿಕ್ಕಿತ್ತು ನೋಡಿ. ಇದು ಇಲ್ಲಿಂದ ಸಿದ್ದಕಟ್ಟೆ ಹೋಗೋದಾದರೆ ಲೆಫ್ಟ್, ನಾವು BC ರೋಡ್ ಹೋಗೋದು. ಸೊ BC ರೋಡಿಗೆ ಲೊರೆಟ್ಟೋ ಚರ್ಚ್. ಸೊ BC ರೋಡಿನ ಲೊರೆಟ್ಟೋ ಚರ್ಚ್
ಕ್ರಾಸ್ ಆಗಿ ಅದರ ನಂತರ ಲೆಫ್ಟಿಗೆ ನಾವು ಆಚೆ ಸಿದ್ದಗಟ್ಟೆ ರೂಟಲ್ಲಿ ಕೂಡ ಹೋಗ್ಬೋದು. ಸಿದ್ದಗಟ್ಟೆ ರೂಟಲ್ಲಿ ಯಾವುದಂದ್ರೆ ವಾಮದ ಪದ ಅಂತ ಸಿಗ್ತದೆ. ನಾನು ಲಾಸ್ಟ್ ಟೈಮ್ ಒಂದು ಸರ್ತಿ ಹೋಗಿದ್ದೆ ಈ ಮಡೆಂತರ್ ಹೋಗುವಾಗ, ಆ ಸೈಡಿಂದನೇ ಹೋದದ್ದು. ಅದು ಸೇಮ್ ಇವಾಗ ಬಂದ ರೂಟ್ ಯಾವ ರೀತಿ ಒಳಗಡೆ ರೂಟ್ಸ್ ಆ ಥರನೇ. ಹೈವೇಗೆ ಅಂದರೆ ಸೀದಾ ಮಡೆಂತರ್ ಹತ್ರ ಒಂದು ಪ್ಲೇಸ್ ಇದೆ, ಅಲ್ಲಿ ಕನೆಕ್ಟ್ ಆಗೋದು. ಇವಾಗ ನಮಗೆ ಬೇಗ ಹೈವೇ ಸಿಗಲಿ ಅಂತ ನಾನು ಲೊರೆಟ್ಟೋ ಚರ್ಚ್ ಆಗಿ ಬಿ ಸಿ ರೋಡ್ ಹೈವೇಗೆ ಕನೆಕ್ಟ್ ಆಗೋದು. ಇನ್ನು ಸ್ವಲ್ಪದ್ರಲ್ಲೇ ಎಷ್ಟು ಆಲ್ಮೋಸ್ಟ್ 1.5 ಕಿಲೋಮೀಟ್ರಲ್ಲಿ ಲೊರೆಟ್ಟೋ ಚರ್ಚ್ ಸಿಗ್ತದೆ. ಈಗ ನೋಡಿ ಎದುರುಗಡೆ ಕಾಣ್ತದೆ, ರೈಟ್ ಸೈಡಲ್ಲಿ ಇರೋದು ಲೊರೆಟ್ಟೋ ಚರ್ಚ್. ಈಗ ಪ್ರೇಯರ್ ಆಗ್ತಾ ಇದೆ, ಕಾಣಬೇಕು. ಅದಕ್ಕೆ ನೋಡಿ ವೆಹಿಕಲ್ಸ್ ಎಲ್ಲ ಹೊರಗಡೆನೆ ಎಲ್ಲ ಪಾರ್ಕ್ ಮಾಡಿದ್ದಾರೆ. ಈಗ ಆಲ್ಮೋಸ್ಟು ಹೈವೇ ಕನೆಕ್ಟ್ ಆಗ್ತಾ ಬಂದ್ವಿ. ಬ್ರೇಕ್ಫಾಸ್ಟ್ ಇಲ್ಲಿ ಮಾಡ್ಬೋದು, ಬಟ್ ಇಲ್ಲಿ ಮಾಡೋ ಬದಲು ಸ್ವಲ್ಪ ಬೆಳ್ತಂಗಡಿ ಹತ್ರ ಮಾಡಿದರೆ ಬೆಟರ್ ಅಂತ ಆಗ್ತದೆ. ಯಾಕೆಂದರೆ ಮತ್ತೆ ಅಲ್ಲಿಂದ ಘಾಟ್ ಸೆಕ್ಷನ್ ಬರೋದು, ಉಜಿರೆ ಕ್ರಾಸ್ ಆದ ನಂತರ ಉಜಿರೆ, ಅದರ ನಂತರ ಚಾರ್ಮಾಡಿ ಘಾಟ್ ಸೆಕ್ಷನ್, ಅದು ಇಲ್ಲಿಂದ ನಾನ್ ಸ್ಟಾಪ್ ಹೋಗಲಿಕ್ಕೆ ಕಷ್ಟ. ಸೊ ಅದಕ್ಕೋಸ್ಕರ ಬೆಟರ್ ಬೆಳ್ತಂಗಡಿ ಸ್ಟಾಪ್ ನೋಡುವ. ಅದರ ಮೊದಲು ಹಸಿವಾದರೆ ಮೊದಲು ಬ್ರೇಕ್ ಕೊಡು. ಇದು ಹೈವೇನು ಒಳ್ಳೆಯದಿದೆ. ನಾನು ಮಡೆಂತಾರ್ ತನಕ ಹೋಗುವಾಗ ಒಳ್ಳೆದಿತ್ತು. ಮಡೆಂತಾರಿಂದ ಸ್ವಲ್ಪ ಹಿಂದೆ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾನೆ ಇತ್ತು. ಮಡೆಂತಾರ್ ನಂತರ ಗೊತ್ತಿಲ್ಲ ಯಾವ ಥರ ಇದೆ ಅಂತ. ನೋಡುವ. ರೈಟ್ ಸೈಡ್ ನೋಡ್ಬೋದು, ಇದು ನೇತ್ರಾವತಿ ರಿವರ್. ಮಾರ್ನಿಂಗ್ ಟೈಮು ಬೇಗ ಹೊರಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ ಟ್ರಾಫಿಕ್ ಸ್ವಲ್ಪ ಕಮ್ಮಿ ಇರ್ತದೆ. ಬಟ್ ಇವಾಗ ಬೆಳ್ತಂಗಡಿ ಎಲ್ಲ ಕ್ರಾಸ್ ಆದ ನಂತರ ಜಾಸ್ತಿ ಇರ್ಬೋದು, ಯಾಕಂದರೆ ಇವತ್ತು ಸಂಡೇ ಇರೋದ್ರಿಂದ ತುಂಬ ಜನರು ಇವಾಗ ವೆದರ್ ಒಳ್ಳೆ ಇದೆ ಅಂತ ಹೇಳಿ ಚಾರ್ಮಾಡಿಗಾಗಲಿ ದೇವರ ಮನೆ ಎಲ್ಲ ಕಡೆ ಬರ್ತಾರೆ, ಕ್ರೌಡ್ ಜಾಸ್ತಿ. ಇನ್ನು ಮಳೆ ಸ್ಟಾರ್ಟ್ ಆದ ನಂತರ ವೀಕೆಂಡ್ ಅಂತೂ ಹೋಗಲೇಬಾರ್ದು, ಯಾಕಂದರೆ ಅಷ್ಟು ಕ್ರೌಡ್ ಇರ್ತದೆ. ವೀಕ್ ಡೇಸೇ ಬೆಸ್ಟ್. ನೋಡುವ ನೆಕ್ಸ್ಟ್ ಬೇರೆ ಪ್ಲ್ಯಾನ್ಸ್. ಇಲ್ಲಿಂದ ಬೆಳ್ತಂಗಡಿಗೆ ಇನ್ನೂ 28 ಕಿಲೋಮೀಟರ್ಸ್ ಇದೆ. ರೋಡ್ ಇದೇ ರೀತಿ ಇದ್ದರೆ ಆರಾಮ್ಸೆ ಬೇಗ ಕವರ್ ಆಗ್ತದೆ. ನೋಡ ಹೇಗೆ ಅಂತ. ಇವಾಗ ತನಕ ನಾನು ಬ್ಲ್ಯಾಕ್ ವೈಸರ್ ಯೂಸ್ ಮಾಡಲಿಲ್ಲ, ಇವಾಗ ಯೂಸ್ ಮಾಡಬೇಕಾಗ್ತಾ ಇದೆ, ಯಾಕಂದರೆ ಬಿಸಿಲು ಕಣ್ಣಿಗೆ ಹೊಡಿತಾ ಉಂಟು. ಸೊ ಅದಕ್ಕೋಸ್ಕರ, ಇಲ್ಲಾಂದರೆ ಇಷ್ಟರ ತನಕ ಕ್ಲಿಯರ್ ವೈಸರಲ್ಲೇ ರೈಡ್ ಮಾಡ್ತಿರ್ತೇವೆ. ಬೆಳ್ತಂಗಡಿಗೆ ಇನ್ನೂ 22 ಕಿಲೋಮೀಟರ್ಸ್ ತನಕ ಇದೆ. ಆದರೆ ನಮ್ಮ ಮೇಡಮ್ ಅವರಿಗೆ ಹಸಿವಾಗ್ತಾ ಇದೆ. ಸೊ ಹಾಗಾಗಿ ರೆಸ್ಟೋರೆಂಟ್ ಹುಡುಕ್ತಾ ಇದ್ದೇನೆ ಇಲ್ಲಿ ಆನ್ ದ ವೇ ಅಲ್ಲಿ. ನೋಡಿ ಈಗ ರೈಡ್ ಸ್ಟಾರ್ಟ್ ಮಾಡಿ ಕೂಡ ಎಷ್ಟು ಆಯಿತು ಟೈಮ್, ಆಲ್ಮೋಸ್ಟ್ 1 ಅವರ್ ಆಗಲಿಕ್ಕೆ ಆಯಿತು. ಈಗ ಮಧ್ವ ನೋಡು, ಇಲ್ಲಾದರೂ ಒಂದು ರೆಸ್ಟೋರೆಂಟ್ ಸಿಕ್ಕಿದ್ರೆ ಒಂದು ಬ್ರೇಕ್ಫಾಸ್ಟಿಗೆ ಬ್ರೇಕ್ ಕೊಟ್ಟು ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಜರ್ನಿ ಕಂಟಿನ್ಯೂ ಮಾಡುವ. ನೋಡು ಎಲ್ಲಿ ರೆಸ್ಟೋರೆಂಟಾ ಅಥವಾ ಏನಾದರೂ ಚಿಕ್ಕ ಹೋಟೆಲ್ ಸಿಗ್ತದ ಅಂತ ನೋಡು. ನೋಡಿ ಜಸ್ಟ್ ಮಿಸ್ ಇವನು. ಎಂತಕ್ಕೆ ಓವರ್ಟೇಕ್ ಹೊಡಿತಾನೆ ಅಂತ ಗೊತ್ತಾಗೋದಿಲ್ಲ. ನೋಡದೆ ಓವರ್ಟೇಕ್ ಹೊಡೆಯುವುದೇ. ಅವಸರ ಜಾಸ್ತಿ ಉಂಟು ಟೆಂಪೋದವನಿಗೆ. ನಮ್ಮವರಿಗೆ ಹಸಿವಾಗ್ತದಂತ ಹೇಳಿದ ನಂತರ, ಹೋಟೆಲ್ ಹುಡುಕಿ ಅಂತ ಹೇಳಿದ ನಂತರ ಈಗ ನನಗೂ ಜೋರು ಹಸಿವಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಎಲ್ಲಿಯಾದರೂ ಒಂದು ಬ್ರೇಕ್ ಕೊಡಬೇಕು, ತಿಂಡಿ ತಿನ್ನಬೇಕು. ನೋಡಿ ಇದು ಕೂಡ ವಾಮದ ಪದ ಹೋಗ್ತದೆ. ಸೊ ಲಾಸ್ಟ್ ಟೈಮ್ ನಾನು ಹೋದದ್ದು ಈಚೆ ಸೈಡಿಂದ, ಆಚೆ ಸೈಡಿಂದ ಬಂದದ್ದು ನಾನು ವಾಮದ ಪದ. ಅಲ್ಲ ಅದೇ ಹೇಳಿದ್ದು ನಾನು, ಒಳಗೊಳಗೆ ರೂಟ್ ತುಂಬ ಇರ್ತದೆ. ಅಂದರೆ ಈ ಥರ ಹೈವೇ ಸಿಗೋದಿಲ್ಲ, ಸ್ಲೋ ಹೋಗ್ಬೇಕಾಗ್ತದೆ ಆ ಥರ. ನೋಡಿ ಇದು ಇಲ್ಲಿ ಸ್ವಲ್ಪ ರೋಡು ಸರಿ ಇಲ್ಲ, ಕನ್ಸ್ಟ್ರಕ್ಷನ್ ಇನ್ನು ಆಗಬೇಕಷ್ಟೇ. ಇಲ್ಲಿಂದ ನೆಕ್ಸ್ಟ್ ಹತ್ತಿರದಲ್ಲಿ ಮಡೆಂತಾರ್ ಕಾಣಬೇಕು. ನಾನು ಲಾಸ್ಟ್ ಟೈಮ್ ಬಂದಾಗ ಹೌದು ಮಡೆಂತಾರ್, ಇಲ್ಲಿಂದ ಸ್ವಲ್ಪ ಎದುರಲ್ಲಿ ಇನ್ನು ಮಡೆಂತಾರು ಇರ್ಬೋದು. ರೆಸ್ಟೋರೆಂಟ್ ಬಂತು ಇಲ್ಲೇ ಎದುರುಗಡೆ ಅಂತೆ. ಇದು ಇದೆ ಅಲ್ಲ ಮಡೆಂತಾರು, ಇದು ಮಡೆಂತ್ಯಾರ್, ಅದೇ ಮಡೆಂತಾರು. ಇಲ್ಲಿ ಹೋಟೆಲ್ ಇದೆ.
ಹೋಟೆಲ್ ದುರ್ಗಾ ಗ್ರ್ಯಾಂಡ್ ಬಂತು ನೋಡಿ. ಹೋಟೆಲ್ ಇಲ್ಲೇ, ಹೋಟೆಲ್ ದುರ್ಗಾ ಗ್ರ್ಯಾಂಡ್ ಹೈವೇ ಪಕ್ಕದಲ್ಲೇ. ಓ ಫುಲ್ ಉಂಟು. ಈಗ ನಾವು ಇಲ್ಲಿ ನೋಡಿ ಹೋಟೆಲ್ ದುರ್ಗಾ ಗ್ರ್ಯಾಂಡ್ ಮಡಂತಾರಿಗೆ ಒಂದು ರೀಚ್ ಆದ. ಇಲ್ಲಿ ಫುಲ್ ರಶ್ ಇದೆ, ಇವತ್ತು ಸಂಡೇ. ಹಾಗೆ ಇಲ್ಲಿ ರೆಸ್ಟೋರೆಂಟಲ್ಲಿ ನಾನು ಪಲಾವ್ ಆರ್ಡ್ರ್ ಮಾಡಿದೆ. ನೋಡಿ ಪಲಾವ್ ಬಂದಿದೆ, ನೋಡುವ ಟೇಸ್ಟ್. ಮೊದಲ ಬಾರಿಗೆ ಪಲಾವನ್ನು ತಿಂತಾ ಇದ್ದಾರೆ. ಇದಾದ ಬಲಕ್ಲಾವ ಹಾಕಿದ್ದು, ಅದರದ್ದು ಒಂದು ಗೀಟ್ ಹೇಳಿದಾಗೆ ಆಗಿದೆ. ಈಗ ನನ್ನ ಟೈಮು ಪಲಾವ್ ಟೇಸ್ಟ್ ಮಾಡೋದು. ಒಳ್ಳೆದುಂಟು, ಟ್ರೈ ಮಾಡ್ಬೋದು. ಇಲ್ಲೊಂದು ಮಸಾಲೆ ದೋಸೆ ನೋಡಿ, ವೈಡಲ್ಲಿ ಹೀಗೆ ಇಟ್ಕೊಂಡ್ರೆ ದೊಡ್ಡದು ಕಾಣ್ತದೆ. ಆ್ಯಕ್ಚುಲಿ ನೋಡಿ, ದೋಸೆ ತಿನ್ನೋದು. ಕಾಫಿ ಬಂದಿದೆ, ಗೊತ್ತಿಲ್ಲ ಹೇಗಿರ್ತದಂತ. ಸೊ ಬಿಲ್ ಅದದು ನೋಡಿ. ಪಲಾವ್ 50, ಮಸಾಲೆ ದೋಸೆ 60, ಕಾಫಿ 20 ರುಪೀಸ್. ಸೊ ಪರವಾಗಿಲ್ಲ, ಪ್ರೈಸ್ ವೈಸ್ ಓಕೆ. ಹೆಸರು ಶ್ರೀ ದುರ್ಗಾ ಗ್ರ್ಯಾಂಡ್, ಬೋಂಪಾರ್ಕೆಟ್ ಮಡಂತ್ಯ. ಸೊ ನೋಡಿ, ದುರ್ಗಾ ಗ್ರ್ಯಾಂಡ್ ಅಲ್ಲಿಂದ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದು. ದುರ್ಗಾ ಗ್ರ್ಯಾಂಡ್ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಇಲ್ಲಿಂದ ಹೊರಟಿದ್ದು. ಇಲ್ಲಿಂದ ಡೈರೆಕ್ಟ್ ಮೇ ಬಿ ಚಾರ್ಮಾಡಿ ಘಾಟ್ ನೋಡಿ. ಇಲ್ಲಿಂದ 1 ಅವರ್ ಇದೆ ಚಾರ್ಮಾಡಿ. ಟ್ರಾಫಿಕ್ ಹೇಗೆ ಇರುತ್ತೆ ಅದ್ರ ಮೇಲೆ ಡಿಪೆಂಡ್. ಸೊ ಇನ್ನೂ ಮೋಟೋ ವ್ಲಾಗಿಂಗಲ್ಲಿ ಕಂಟಿನ್ಯೂ ಮಾಡಿ. ಈಗ ಟೈಮ್ ಆಗ್ತಾಯಿದೆ 8:27. ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಬ್ರೇಕ್ ಆಯಿತು ಬ್ರೇಕ್ಫಾಸ್ಟಿಗೆ. ಇನ್ನು ಹೇಗೂ 1 ಅವರ್ ಇದೆ, ಇನ್ನು ಘಾಟ್ ಸೆಕ್ಷನ್ಸ್ ಇರೋದು. ಹಾಗೆ ನೋಡಿ ಹೇಗೆ ಇರ್ತದೆ, ಹೇಗೆ ಆಗ್ತದೆ ಅಂತ. ಇದು ಬಿಸಿಲು ಬಿಸಿಲು ಬಿಸಿಲು. ವಾಯ್ಸ್ ಸ್ವಲ್ಪ ಏರ್ ಸೌಂಡ್ ಜಾಸ್ತಿ ಕೇಳ್ಬೋದು, ಯಾಕಂದರೆ ಅದ್ರ ಮೈಕ್ ನಾನು ಸ್ವಲ್ಪ ಬೇರೆ ಪ್ಲೇಸಲ್ಲಿ ರೀಪ್ಲೇಸ್ ಮಾಡಿದೆ ಮೊನ್ನೆ ಟೆಸ್ಟ್ ಮಾಡ್ತಾ ಇರುವಾಗ. ಸೊ ಹಾಗಾಗಿ ಏನಾಗ್ತದೆ ಅಂದರೆ ಅದು ಗಾಳಿ ಮೈಕಿಗೆ ಹೊಡಿತಾ ಇದೆ. ನಂದು ವಾಯ್ಸು ಒಂದು ಸೈಡಲ್ಲಿ ಕೇಳ್ತದೆ ಸ್ವಲ್ಪ, ಆದರೆ ಔಟ್ಸೈಡಿದ್ದು ಏರ್ ಗಾಡಿಯಲ್ಲಿ ಹೋಗೋ ಏನು ಗಾಳಿ ಬರ್ತದ ಅದು ಕೂಡ ಹೊಡಿತಾ ಇದೆ. ಆದಷ್ಟು ಎಷ್ಟು ಕ್ಲಿಯರ್ ಫುಟೇಜ್ ಬಂದಿರ್ತದೆ ಅಷ್ಟನ್ನು ಯೂಸ್ ಮಾಡಬೇಕು. ಇನ್ನೂ ಎಲ್ಲಿ ಹೈವೇ ಕನೆಕ್ಟ್ ಆಗ್ತದೆ ಗೊತ್ತಿಲ್ಲ. ಹೈವೇ ಅಂದರೆ ಆವಾಗ ಹೇಗೋ ಹೈವೇ ಇತ್ತ ಆ ಥರದ್ದು. ಇವಾಗ ಸಿಂಗಲ್ ರೋಡ್ ಥರನೇ ಇದೆ ನೋಡ. ಡಿ ಜೆಯಲ್ಲಿ ಸ್ವಲ್ಪ ಬ್ಯಾಟ್ರಿ ಕೂಡ ಕಮ್ಮಿ ಉಂಟು ಇವಾಗ. ನಮ್ಮದು ಆ್ಯಕ್ಷನ್ 2 ಇದರಲ್ಲಿ ಈಗ ಮಿನಿಮಮ್ ಮಾತ್ರ ರೆಕಾರ್ಡ್ಸ್ ಮಾಡೋ. ಓ ವಾವ್ ವಾವ್, ಬ್ಯೂಟಿಫುಲ್ ಬ್ಯೂಟಿಫುಲ್. ನಾವು ಗುರುವಾನ್ಕೆರೆ ಈಗ ಕ್ರಾಸ್ ಆದ್ವಿ. ಇದು ಗುರುವಾನ್ಕೆರೆ ಕ್ರಾಸ್ ಆಗಿ ಕೂತು ಇವಾಗ ಬೆಳ್ತಂಗಡಿ ಹೋಗೋ ರೂಟು. ಯಾವಾಗ ಗುರುವಾನ್ಕೆರೆ ಕ್ರಾಸ್ ಆಯ್ತು ಅಂತಲೇ ಅಂದಾಜಾಗಲಿಲ್ಲ ಸಡನ್ನಾಗಿ. ಇನ್ನೂ ಆಲ್ಮೋಸ್ಟು ಇದೇ ಥರ ರೋಡೆ, ಸಿಂಗಲ್ ರೋಡು ಚಿಕ್ಕದು. ಏನಂದರೆ ಇನ್ನು ಸ್ವಲ್ಪ ಎದುರು ಹೋದ ನಂತರ ಉಜಿರೆ ರೋಡೆಲ್ಲ. ಸೊ ಅದೆಲ್ಲ ಇದೇ ಥರ ಇದೆ. ತುಂಬ ಟೈಮು ಮೊದಲು ಬಂದದ್ದು, ಆದರೂ ಆ ಥರ ಏನು ಜಾಸ್ತಿ ಡೆವಲಪ್ ಆಗಿರ್ಲಿಕ್ಕೆ ಇಲ್ಲ. ನೋಡುವ ಎಕ್ಸಾಕ್ಟ್ಲಿ ಏನಂತ ಮತ್ತೆ ಎದುರು ಹೋದಾಗ ಗೊತ್ತಾಗ್ತದೆ. ನೋಡ್ಬೋದು ಇದು ರೋಡ್ ಕಂಡೀಷನ್ ಇದೆ. ಈಗ ಟೈಮ್ ಆಗ್ತಾ ಇದೆ 8:43, 6:43, 8:43 ಅಂದರೆ 2 hours ಆಯಿತು ವಿತ್ ಇನ್ಕ್ಲೂಡಿಂಗ್ ಬ್ರೇಕ್. ನಾವು ಬ್ರೇಕ್ಫಾಸ್ಟಿಗೆ ಬ್ರೇಕ್ ಕೊಟ್ಟು, ಒಂದು ವೇಳೆ ಬ್ರೇಕ್ಫಾಸ್ಟಿಗೆ ಬ್ರೇಕ್ ಕೊಡಲಿಲ್ಲ ಅಂದಿದ್ರೆ ನಾವು ಇಷ್ಟೊತ್ತಿಗೆ ಆಲ್ಮೋಸ್ಟ್ ಚಾರ್ಮಾಡಿ ಘಾಟ್ ರೀಚ್ ಆಗ್ತಾ ಇದ್ವಿ. ಚಾರ್ಮಾಡಿ ಘಾಟ್ ಹತ್ರ. ಬಟ್ ಹೊಟ್ಟೆಗೆ ಕೂಡ ಬೇಕಲ್ಲ, ಸ್ವಲ್ಪ ಹೊಟ್ಟೆಗೆ ಹಾಕಬೇಕಲ್ಲ, ಹಸಿ ಆಗ್ತದೆ. ಇವಾಗ ನಾವು ಬೆಳ್ತಂಗಡಿ ರೀಚ್ ಆದ್ವಿ. ಬೆಳ್ತಂಗಡಿ ನೋಡಿ, ರೋಡ್ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದ್ದಾರೆ ನೋಡಿ. ಡೈವರ್ಷನ್ಸ್ ಅಲ್ಲೆಲ್ಲೆಲ್ಲಿ ಡೈವರ್ಷನ್ಸ್ ಇದೆ.
ಗಡೈಕಲ್ಲಿಗೆ ಹೋಗೋದಾದ್ರೆ ಇಲ್ಲಿ ಲೆಫ್ಟಿಗೆ ಹೋಗಿದ್ರೆ ಸೀದಾ ಗಡೈಕಲ್ಲು ಹೋಗಿ ಟ್ರಕ್ ಮಾಡಬೇಕು. ನನಗೆ ಆಗಲಿಕ್ಕಿಲ್ಲ, ನಾನು ಹೋಗೋದೇ ಇಲ್ಲ, ಅರ್ಧದಲ್ಲಿ ಹೋಗಿ ವಾಪಸ್ ಬರಬೇಕಾದ್ರೆ. ನಿಮಗೆ ಇಲ್ಲಿಂದ ನೋಡಿ ರೈಟಿಗೆ ಹೋದರೆ ಧರ್ಮಸ್ಥಳ ಮತ್ತು ಉಪ್ಪಿನಂಗಡಿ ಎಲ್ಲ ಹೋಗ್ಬೋದು. ಈಚೆ ರೈಟಿಗೆ ಹೋದರೆ, ಸ್ಟ್ರೇಟ್ ಹೋದರೆ ಚಾರ್ಮಾಡಿಗೆ ಹೋಗೋದು. ಯಾವನವನು ದೂರದಲ್ಲಿ ಕಾಣ್ತಾ ಇದೆ ಚಾರ್ಮಾಡಿ. ನಾವು ಹೋಗ್ತಾ ಇದ್ದೇವೆ ಇಬ್ಬರು ನೋಡಲಿಕ್ಕೆ ಆ ಚಾರ್ಮಾಡಿ ಘಾಟಿಗೆ. ಓಹೋ ಟಾಪವನ ನೋಡಿ ಚಾರ್ಮಾಡಿ. ಸೂಪರ್. ಇಲ್ಲಿ ಸ್ವಲ್ಪ ಸಿಮಗಾಳಿ, ಅಂದರೆ ಇನ್ನು ಇದು ಫಾರೆಸ್ಟ್ ಏರಿಯಾ, ಸೊ ಲೈಟ್ ಚಳಿ ಹೊಡಿತಾ ಇದೆ. ಇವಾಗ ಚಾರ್ಮಾಡಿ ಘಾಟಿಗೆ ಸ್ಟಾರ್ಟ್ ಮಾಡಿದ್ದು ಮಾತ್ರ. ಸೊ ನೋಡಿ ವ್ಯೂ ಯಾವ ರೀತಿ, ಫುಲ್ಲು ಫಾರೆಸ್ಟ್. ಒಳ್ಳೆ ಇಲ್ಲಿ ಕೋಲ್ಡ್ ಗಾಳಿ ಬರ್ತಾ ಉಂಟು, ಒಳ್ಳೆ ಗಾಳಿ ಇದೆ. ಗಾಳಿ ಅಂದರೆ ಗಾಡಿಯಲ್ಲಿ ಹೋಗುವಾಗ ಗಾಳಿ ಹೊಡಿತಾ ಇದೆ, ಕೋಲ್ಡ್ ಗಾಳಿ. ಇನ್ನು ಮೇಲೆ ರೀಚ್ ಆಗುವಾಗ ಇನ್ನು ಖುಷಿ ಆಗ್ಬೋದು. ಅದು ಇದು ರನ್ನಿಂಗಲ್ಲಿ ಸ್ಪೀಡ್ ಆಗಿದ್ದು ಪಂಚರ್ ಆಯ್ತಾ? ಇಲ್ಲ ಮಡ್ ಫ್ಲಾಪ್ ಅದು ಹೊರಗೆ ಬಂದು ಎದುರು ಹೋಗಿ ಅಂತೆ ನೋಡು. ಅದೇ ಅಂತ ಕ್ಯಾಮರಾ ಆಫ್ಕಲ್ಲ ಮಾರ್ಕ್ ನಾಳೆ ಕರೆಕ್ಟ್ ಆಯ್ತದೆ ಅದು. वाटर नहीं हो इधर तो सिगरेट एक सिगरेट कैसे स्टेरिंग नेशन करना तक कैसे साइड डाउट तक नहीं देता ಇದೆ देखो सिगरेट उन्नू देते ಈಗ ಅಂದರೆ ಡಿ ಜೆ ಮತ್ತು ಇನ್ಸ್ಟಾದಲ್ಲಿ ಸ್ವಲ್ಪ ಚಾರ್ಜ್ ಕಮ್ಮಿ ಇತ್ತು, ಸೊ ಹಾಗೆ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ಈಗ ಡೈರೆಕ್ಟ್ ನಾವು ಬಂದು ರೀಚ್ ಆದ್ವಿ ಚಾರ್ಮಾಡಿ ಘಾಟ್. ನೋಡ್ಬೋದು ಚಾರ್ಮಾಡಿ ಘಾಟ್. ಅಲ್ಲೊಂದು ನೋಡಿ ಟಾಪ್, ಅಲ್ಲಿ ಫಾಗ್ ಇದೆ, ಇಲ್ಲಿ ಫಾಗ್ ಇಲ್ಲ ನೋಡಿ. ಎಲ್ಲಿ ಟಾಪ್ ಇದೆ ನೋಡಿ, ಅಲ್ಲೆಲ್ಲ ಫಾಗ್ ಇದೆ. ನೋಡಿ ಇದು ಆ್ಯಕ್ಚುಲಿ ಇಲ್ಲಿ ಬೆಸ್ಟ್, ಯಾಕಂದರೆ ಇಲ್ಲಿ ಜಾಸ್ತಿ ಕ್ರೌಡ್ ಇರೋದಿಲ್ಲ. ಅಲ್ಲಿ ಆಚೆ ಬದಿ ನೋಡಿ, ಅಲ್ಲಿ ಮತ್ತು ಇನ್ನೊಂದು ಆಚೆ ಸೈಡ್ ಇದೆ, ಅಲ್ಲೆಲ್ಲ ಕ್ರೌಡ್ ಜಾಸ್ತಿ ಇರ್ತದೆ. ಸೊ ಬೆಟರ್ ನೀವು ಈಚೆ ಬಂದು ಸ್ವಲ್ಪ ಎದುರು ಬಂದು ಇಲ್ಲಿ ನಿಂತರೆ ಇಲ್ಲಿ ಕ್ರೌಡ್ ಇರೋದಿಲ್ಲ. ಸೊ ವ್ಯೂ ಒಳ್ಳೆ ಕಾಣ್ತದೆ ಇಲ್ಲೂ ಕೂಡ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಫಾಗ್ ಇರ್ಬೋದಂತ, ಯಾಕಂದರೆ ಮಳೆಗಾಲ ಸ್ಟಾರ್ಟ್ ಆದದ್ದು ಮಾತ್ರ. ಆದರೆ ಫಾಗ್ ಇಲ್ಲ, ಫಾಗ್ ಇದೆ ನೋಡಿ, ಆಚೆ ಇದೆ ಫಾಗ್. ಬಟ್ ಇಲ್ಲಿ ಎಕ್ಸಾಕ್ಟ್ ಇಲ್ಲಿ ಘಾಟ್ ಟಾಪಲ್ಲಿ ಫಾಗ್ ಇಲ್ಲ. ಮೇ ಬಿ ಈವ್ನಿಂಗ್ ವಾಪಸ್ ಬರುವಾಗ ಸಿಗ್ಬೋದು, ನೋಡುವ. ಈವ್ನಿಂಗ್ ಬರುವಾಗ ಫಾಗ್ ಇದ್ದರೆ ಇಲ್ಲಿ ಹಾಲ್ಟ್ ಕೊಡುವ. ಈಗ ಇಲ್ಲಿಂದ ಇನ್ನು ಕೊಟ್ಟಿಗೆಹಾರ ಹೋಗುವ. ಈಗ ಟೈಮ್ ಆಯಿತು 10 ಗಂಟೆ ಆಯಿತು.
ಇನ್ನು ಇಲ್ಲಿಂದ ಬೆಟ್ಟದ ಭೈರವೇಶ್ವರ ದೇವರ ಮನೆ. ಸೊ ರಿಟರ್ನ್ ಬರುವಾಗ ಕರೆಕ್ಟ್ ಆಗ್ತದೆ. ಇನ್ನು ಇಲ್ಲಿಂದ ಹೊರಡೋದು. ಇನ್ನು ನೋಡುವ ಬೇರೆ ಎಲ್ಲಿಯಾದರೂ ಪ್ಲೇಸ್ ಇದ್ದರೆ ಅಲ್ಲಿಗೆ ಹೋಗುವ. ಈಗ ಇಲ್ಲಿಂದ ಹೊರಟ್ವಿ. ಈಗ DJ ಅಲ್ಲಿ ನೋಡ್ಬೋದು ವ್ಯೂ. ಸ್ವಲ್ಪ ಇದೆ ಬ್ಯಾಟ್ರಿ, ಒಂದು 50% ಇದೆ. ನೋಡುವ ಎಲ್ಲಿ ತನಕ ಚಾರ್ಜ್ ಬರ್ತದೆ ಅಂತ. ಇನ್ಸ್ಟಾದು ಕೂಡ ಆಲ್ಮೋಸ್ಟ್ ಚಾರ್ಜ್ ಖಾಲಿ ಆಗ್ತಾ ಬಂತು. ಸೊ ಇನ್ನೊಂದು ಬ್ಯಾಟ್ರಿ ಎಕ್ಸ್ಟ್ರಾ ಬ್ಯಾಟ್ರಿ ಹಾಕಿದ್ದೇನೆ. ಇನ್ನು ನೋಡುವ ಕೊಟ್ಟಿಗೆಹಾರದ ಹತ್ರ ಒಂದು ಸ್ಟಾಪ್ ಕೊಟ್ಟು ಅದರ ನಂತರ ಏನಾದರೂ ತಿನ್ನುವ ಕೊಟ್ಟಿಗೆಹಾರದಲ್ಲಿ. ಈಗ ಇಲ್ಲಿ ತನಕ ಬಂದದ್ದು ಒಂದು ವೀಡಿಯೋ, ಇದು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇನ್ನು ಏನಿದ್ರು ವೀಡಿಯೋ ಇಲ್ಲಿಂದ ನೆಕ್ಸ್ಟ್ ಇದ್ದು ಬೇರೆ ಪಾರ್ಟ್ ಬರ್ತದೆ. ಸೊ ನೆಕ್ಸ್ಟ್ ಪಾರ್ಟಿಗೆ ನಿಮಗೆ ವೀಡಿಯೋಸ್ ಇದ್ದು ನೋಟಿಫಿಕೇಷನ್ ಬರಬೇಕಂದ್ರೆ ನನ್ನ ಚಾನಲಿದ್ದು ಲಿಂಕ್ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಅದೇ ರೀತಿ ಬೆಲ್ ಬಟನ್ ಇರ್ತದೆ, ಅದನ್ನು ಕ್ಲಿಕ್ ಮಾಡಿ.